ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಾಗಿದ್ರಿ ಅನ್ಕೋತೀನಿ ರೀ. ಇವತ್ತು ನೆಕ್ಸ್ಟ್ ಹೊಸ ಲಾಗ್ ಜೊತೆ ನೀವು ಮುಂದೆ ಬಂದೀನಿ ರೀ. ನಮ್ದು ಇವತ್ತು ಉಳ್ವಿ ಟ್ರಿಪ್ ಐತೆ ನೋಡಿರಿ, ಫುಲ್ ಲಾಗ್ ಎಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡೇ ಬಂದಿದ್ದಲ್ರಿ ಉಳ್ವಿಗೆ. ಸಡನ್ನಾಗಿ ಎಲ್ಲಿ ಹೋಗ್ಬೇಕು ಅನ್ಕೊಂತ ಯೋಚನೆ ಮಾಡೋದಿದ್ದು. ಕರೆಕ್ಟ್ ಮಂಡೇ ಇತ್ತು, ಹಾಗಾಗಿ ಸಂಡೇ ನೈಟನ್ನು ಬಿಟ್ಟಿದ್ದು ಅಲ್ಲಿ ಬರ್ಬೇಕಂತ ಹೇಳಿ ಉಳ್ವಿಗೆ. ಹೀಗಾಗಿ ಮನೆಯಿಂದ ಲಾಗ್ ಮಾಡಲಿಲ್ಲ, ಡೈರೆಕ್ಟ್ ಅಲ್ಲಿಂದ ತೊಗೊಂಡಿನಿ ನೋಡ್ರಿ. ನನ್ನ ಜೋಡಿ ಹತ್ರ ಹಿಂಗ ನೋಡ ಜಿಬಿರ್ ಮಳಿ ಆಗತ್ತಿತ್ತು ನೋಡ್ರಿ. What's happened? ನಾವು ಟ್ರಿಪ್ ಮಾಡಿದ್ವ, ಬಿಸ್ಲಾಗ್ ಮಾಡಿದ್ವ. ಇವತ್ತು ನೋಡು ಹೆಂಗ್ ಮಳೆ ಐತಿ. ತಗೋಬೇಕ ಮಾರುತಿ ಮಂದಿರನ ಅದ. ಮಾಮ ನಮಗೂ ತಗೊಂಬಂದ್ಬಿಡ್ರಿ, ಕೇಳ್ರಿ ಅವ್ರಿಗೆ. ಏನಂದು ವಿನು ಏನ್ ಕಿತಾಪ್ತಿ ಮಾಡತ್ತಾರ? ಮಳಿ ಜೋರ್ ಬರಾಕತಿ. ಸರಿ, ದೇವಸ್ಥಾನಕ್ಕೆ ಹೋದ್ರೆ ಹಿಂಗಿರ್ಬೇಕು ನೋಡಿ ವೈಬ್ಸ್. ಏನಂದಿದ್ರಿ? ಇವರು ಹೋದ್ರಲ್ಲ ಕಾಯ್ತಾರ. ಮಳಿ ಹೆಂಗಿದೆ? ಆ್ಯಕ್ಚುಲಿ ಇಷ್ಟೆಲ್ಲ ಟ್ರಿಪ್ ಮಾಡಿದ್ವಿ ರೀ. ಅದ್ರೊಳಗೆ ಅಂದ್ರೆ ಉಳ್ವಿ ಟ್ರಿಪ್ ಮಸ್ತ್ ಆಯ್ತು. ಯಾಕಂದ್ರೆ ವೆದರನ್ನು ನಮಗೆ ಸಪೋರ್ಟ್ ಮಾಡಿತ್ತು. ಎಲ್ಲ ಕಡೆ ಬರೀ ಹೀಟ, ಬಿಸಿಲ, ಮೇಲೆ ರಶ, ಲೈನ, ವೇಟ ಇದಾಗಿತ್ತು ರೀ. ಬಟ್ ಉಳಿ ಒಳಗೆ ಶಾಂತ್ಲಿ ಹೋದು, ಶಾಂತ್ಲಿ ಒಂದು ವೆದರ್ ಮಸ್ತ್ ಇತ್ತು, ಕೋಲ್ಡ್ ಇತ್ತು. ಅಂದ್ರೆ ಮಳಿ ಆಗತ್ತಿತ್ತು ಬರ. ಹಿಂಗಾಗಿ ಬಿಸಿಲಿಂದ ಏನು ತ್ರಾಸ ಆರಾಮ್ಸಿ ಲೈನು ಹಚ್ಬೇಕಂತಿಲ್ಲ, ಡೈರೆಕ್ಟ್ ಇದಕ್ಕೆ ಹೋದು ರೀ ಅವಶ್ಯಕನ. ಹಿಂಗಾಗಿ ನಮ್ಗೆ ಯಾವುದೂ ತ್ರಾಸ ಅನ್ನಿಸ್ಲಿಲ್ಲ. ಮಸ್ತ್ ಆಯ್ತು ನೋಡ್ರಿ ದರ್ಶನನು. ನಾವೆಲ್ಲಿ ಸೋಮವಾರ ಐತೆ ಅಂಥೇಳಿ ರಶ್ ಭಾಳ ಆಗ್ತೈತೆ ಅಂಥೇಳಿ ಜಲ್ದಿನೇ ಇದ್ದಿದ್ದು ರೀ. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಬರ್ಬೇಕಂದ್ರೆ 6 ಗಂಟೆ ಆಗಿತ್ತು ರೀ. 6:30 ಸ್ಟಾರ್ಟ್ ಆಯ್ತು ಅಭಿಷೇಕ. ಹಾಗಾಗಿ 6:30ರಿಂದ 7 ಗಂಟೆ ಮಟ್ಟ ಅಂದ್ರೆ ಅಭಿಷೇಕ ಮುಗಿದ್ಬಿಡ್ತು ರೀ. ಹಿಂಗಾಗಿ ನಮಗೇನು ತ್ರಾಸ ಅನ್ನಿಸ್ಲಿಲ್ಲ, ಜಲ್ದಿ ಎದ್ದಕ್ಕೂ ರಶ್ ಇರಲಿಲ್ಲ ಅನ್ಕೊಂಡಂಗೆ. ಆ್ಯಕ್ಚುಲಿ ಮಂಡೇ ಅಂದ್ರೆ ಭಾಳ ರಶ್ ಇರ್ತೈತೆ ಅನ್ಕೊಂಡಿದ್ದು, ಬಟ್ ರಶ್ ಇರಲಿಲ್ಲ. ಡೈರೆಕ್ಟ್ ಒಳಗೆ ಹೋಗಿ ಅಭಿಷೇಕ ಮಾಡಿಸಿದ್ದು ನೋಡ್ರಿ. ರಶ್ ಇಲ್ಲ, ರಶ್ ಇಲ್ಲ. ಎಷ್ಟು ಮಂದಿ ಒಮ್ಮಿಗೆ ಹಾಕ್ರೆ ಸೂಪರ್ ಆಯ್ತು ಮಮ್ಮ. ಚಂಬಲ ಇಲ್ಲ ಬೆಂಕಿ ಇಲ್ಲನೋ ಇಲ್ಲಿ. ಮಳಿ ಬರೋದಕ್ಕೆ ಶಾಂತ ಆಗಿ ಬಾಯ್ಲಪ್ಪ ಶ್ರಮ ಮಾಡ್ರಿ. ಸ್ಲೋ ಆಗಿ ಪ್ರದಕ್ಷಿಣೆ ಎರಡು ಸ್ಪೀಡ್ ಮಾಡತ್ತಾವ. ಹಾಕು ಅಭಿಷೇಕ ಆಯ್ತು. ಬಿಡ್ತಾರ ಇದು ಮಾಡ್ತಾರೆ ಹೊರಗಿದೆ. ಶಂಭ ಮಾಡ್ರಿ, ಅದೇನು ಮಾಡೋದು? ಶಂಭ ಮಾಡೋನು ಸಂಭ ಮಾಡ್ಬೇಕು, ಏನು ಮಾಡೋದಿಲ್ಲ ಅದು. ಹಿಂಗೆ ಮಾಡ್ಬೇಕು ಸರ್.
ಅಲ್ಲ 7 ಗಂಟೆಗೆ ಬಂದವು ನಾವು ಅಭಿಷೇಕಕ್ಕೆ 7:00 ಅಂದ್ರೆ ಮುಗಿತ ರಶ್ ಇಲ್ಲಲ್ಲ ಹಿಂಗಾಗಿ ದರ್ಶನ ಚಲೋ ಅಂತ ಅಭಿಷೇಕ ಚಲೋ ಆಯ್ತು ಹಾಕಿಲ್ಲ ಅದ್ರ ಸಲುವಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಡವರಾಣಿ ಬೆಳಗಿನ ನಾಷ್ಟ ನೇಚರ್ ನೋಡ್ಲಿ ಏನು ಮಸ್ತ್ ಐತಿ ಇಷ್ಟು ದಿನ ಟ್ರಿಪ್ ಮಾಡಿದ್ರಾಗ ಇಲ್ಲಿ ನೇಚರ ಮಸ್ತ್ ಅಪ್ಪಾಜಿ ಎಲ್ಲದಾರು ಕರೆ ಉಪ್ಪಿಟ್ಟ ಕರೆ ಅಪ್ಪಾಜಿ ಕರೆ ಬರ್ರಿ ಜಲ್ದಿ ಅಂತ ಜಂಪ್ ಅಪ್ಪಾಜಿ ಅನ್ ಬರ್ರಿ ಅನ್ ನೋಡಿ ಹಾಯ್ ಅಭಿಷೇಕ್ ಮುಗಿಸ್ಕೊಂಡು ರೀ ಅಲ್ಲೇ ಬಿಸಿ ಬಿಸಿ ನಾಷ್ಟ ಆಯಿತು ಗುಡಿ ಒಳಗೆ ಉಪ್ಪಿಟ್ಟ ಚಹಾ ಕುಡಿದು ರೀ ಅಲ್ಲಿ ತಿನ್ನುವಂಥ ಖುಷಿ ಇನ್ನೆಲ್ಲಿ ಐತ್ರಿ ಯಾವ ಹೋಟೆಲ್ದಾಗೂ ಸಿಗೋದಿಲ್ಲ ಅಂತ ಗುಡಿ ಒಳಗಿನ ಪ್ರಸಾದ ಅಂದ್ರೆ ಅಷ್ಟು ಟೇಸ್ಟ್ ಆಗಿರ್ತೈತಿ ಅದೇನೋ ಗೊತ್ತಿಲ್ಲ ರೀ ಹಿಂಗಾಗಿ ಅಲ್ಲಿ ಹೊಟ್ಟೆ ತುಂಬ ನಾಷ್ಟ ಮಾಡ್ಕೊಂಡು ಫೋಟೋ ಶೂಟ್ ಮಾಡತ್ತಿದ್ದು ನೋಡಿ ಹೊರಗೆ ಬಂದು ಗುಡಿಗೆ ಫೋಟೋ ಶೂಟ್ ನಡೆಯೋದು ಫೋಟೋ ಶೂಟ್ ಕ್ಯಾಮ್ರಾಮ್ಯಾನ್ ಇಲ್ಲಿದಾರ ನೋಡಿ ಕ್ಯಾಮ್ರಾಮ್ಯಾನ್ ಮುಸ್ತಫಾ ಸ್ಮೈಲ್ ವಿನಿ ಸ್ಮೈಲ್ ನೇಚರ್ ನೋಡ್ಲಿ ಊಟ ಐಟಮ್ ಭಾಳ ಸಿಗ್ತಾವ ಇಲ್ಲಿ ಯಾವ ಊಟಿನೂ ಬೇಕಾಗಿಲ್ಲ ಬಿಡಿಲಿ ನೋಡಿ ಹ್ಞೂ ನಾವು ನಮ್ದು ಯೋಚನೆ ಮಾಡ್ತಾವ ಅವ್ರದ್ದು ಯೋಚನೆ ಮಾಡ್ತಾರೆ ಬಸವನವ್ರ ಗುಡಿಯಿಂದ ಮತ್ತೆ ಒಂದು ಸ್ವಲ್ಪ ಮುಂದೆ ಬರ್ಬೇಕ್ರಿ ಅಲ್ಲಿ ಮುಂದೆ ಬರೋದಕ್ಕಂದ್ರೆ ಇರಾನ್ ಗುಡಿ ಐತ್ರಿ ಮತ್ತು ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊಂಟು ನೋಡ್ರಿ ಹ್ಯಾಪಿ ಹೆಂಗ್ ಮಾಡ್ತೀನಿ ಹ್ಯಾಪಿ ಹೆಂಗ್ ಮಾಡ್ತಿ ಹೆಂಗ್ ಮಾಡು ಹೆಂಗ್ ಮಾಡ್ತಿ ಹುಡುಗರಲ್ಲಿ ನೆಟ್ಟಗೆ ಏನು ತಿನ್ನಲಿಲ್ಲ ಅದಕ್ಕೆ ಹುಡುಗರಿಗೆ ಒಂದು ಸ್ವಲ್ಪ ಚಹಾ ಖುಷಿರಾದಂತ ನಾವು ಕರ್ಕೊಂಡು ಬಂದಿದ್ದು ರೀ ಅದಕ್ಕೆ ಅವರು ಕುರ್ಕುರೆ ತೊಗೊಂಡಿದ್ರಲ್ಲೇ ಕುರ್ಕುರೆ ಒಳಗೆ 5 ನೋಟ್ ಎಷ್ಟು ಚಂದ ಪ್ರಿಂಟ್ ಮಾಡ್ಯಾರ ನೋಡ್ರಿ ತೋರಿಸ್ತಾ ಇಲ್ಲಿ ಮಾಮ ನಂಗೊಂದು 2,000 ರೂಪಾಯಿ ಕೊಡ್ರಿ ಎಲ್ಲರಿಗೂ 2,000 ರೂಪಾಯಿ ಇದ್ರಾಗೈತೆ ಏನಾತ ದೊಡ್ಡ ಅಪ್ಪಾಜಿ ಬಾ ಓಯ್ ಬಾ ಎಲ್ಲಿ ಮಾಡೋಣ ಹೊರಗೆ ರೀಲ್ಸ್ ಮಾಡಕ್ಕೆ ರೀಲ್ಸ್ ಮಾಡಕ್ಕೆ ಹೊಂಟೆ ನೋಡಿ ರೀಲ್ಸ್ ಮಾಡಿ ನಾ ಸಾರಿ ಡ್ರೆಸ್ ಚೇಂಜ್ ಮಾಡ್ಬೇಕಂತ ಏನು ಬೇಕಂತ ಒಬ್ಬರು ಕುಂತಾರ ಅವ್ರವ ಹಂಗ ಪೇಡೆ ಹಂಗ ಐತ್ರಿ ಬಾಕ್ಸ್ ಇತ್ತು ಬಾಕ್ಸ್ ಹಂಗ ನೆಕ್ಕಿ ತಿನ್ನಂತಾರ ಕಲಾಕನ ಮಸ್ರಿ ನೋಡ್ರಿ ಬರ್ತ ಹಿಂಗದ ನೋಡ್ರದ ಎಲ್ಲ ಸುತ್ತಾಡಿದ್ವಿ ರೀ ಫಸ್ಟ್ ಏನೇನು ಬೇಕು ತೊಗೊಂಡ್ಮೇಲೆ ಸ್ವಲ್ಪ ಚಾದು ಕುಡ್ದ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ರೀ ಮತ್ತು ಮಳೆನೂ ಆಗತ್ತಿತ್ತು ಅದಕ್ಕೆ ರೀಲ್ಸ್ ಅದು ಚಲೋ ಬರ್ತಾವಂತ ನಾವು ರೀಲ್ಸ್ ಮಾಡಿದ್ವು ಅವರೆಲ್ಲ ಮಲ್ಕೊಂಡಿದ್ರಿ ಹಿಂಗಾಗಿ 12 ಗಂಟೆ ಮಟ್ಟ ಮಲ್ಕೊಂಡ್ರು ಆಮೇಲೆ ಬಂದು ಇನ್ನೊಂದು ಸ್ವಲ್ಪ ಪ್ರಸಾದ ತೊಗೊಂಡು ಹೋದ್ರೆ ಆಯ್ತತ್ತ ಅಂಥೇಳಿ ಪ್ರಸಾದ ಮಾಡಕ್ಕೆ ಹೊಂಟಿದ್ದು ನೋಡ್ರಿ
ಪಾಳೆ ಐತಂದಿ ಇನ್ನ ಊಟಕ್ಕೆ ಬಿಟ್ಟಿಲ್ಲ ಒಳಗೆ. ಎಷ್ಟು ಚಂದ ಜಿಬರ್ ಜಿಬರ್ ಮಳೆ ಆಗತ್ತ. ನೀತು ಉಪ್ಪಿಟ್ಟ ತಿನ್ನಿ ಒಟ್ಟ ಉಪ್ಪಿಟ್ಟ. ಉಳಿಯಿಂದ ವಾಪಸ್ ರಿಟರ್ನ್ ಯಾವ ಕಡೆ ಪ್ರಸಾದ್ ತೊಗೊಂಡು ಅಲ್ಲಿಂದ ಬಿಡಾಕತ್ತು ನೋಡ್ರಿ. ಅಲ್ಲಿಂದ ಅಲ್ಲೇ ಒಂದು ಯಾವುದೋ ಬ್ರಿಡ್ಜ್ ಐತಂದ್ರು ಅಲ್ಲಿ ಹೋಗ್ಬೇಕನ್ನತ್ತಿದ್ದು, ಬಟ್ ಅದ ವೇ ಬಂದಿತ್ರಿ. ಯಾಕಂದ್ರೆ ಮಳೆ ಆಗೋದಕ್ಕಾಗಿ ಬಂದ್ ಮಾಡಿದ್ರು ಅದೊಂದು ದಾರಿ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಮೌಳಂಗಿ ಪಾರ್ಕಿಗೆ ಹೊಂಟಿದ್ದು ನೋಡ್ರಿ. ವಿನುತ ಪಪ್ಪ ಎದಕ್ಕೆ ಹೋಗ್ಯಾನಲ್ಲಿ? ಪಾನ್ ತರಕ್ ಹೋಗ್ಯಾರ ನೋಡ. ಏನದ ಏನ್ ಬಯಸ್ರಂಗ ಆ ಮಾಡ್ತಾಯಿ ಎಷ್ಟು ಚಂದ ಮುಂದೆ ಮನೆಗೆ ಕೊಡು. ಎಲ್ಲಾರ್ದು ಒಂದಾರ ಜಗತ್ತಿಂದ ಒಂದಾರ ಇವ್ರದೊಂದಾಗಿರ್ತತಿ. ಹಾಯ್ ಮಾಡು. ಸೂಪರ್. ನಮ್ಮ ತಂಗಿ ಮಗಳ ಸ್ಟೆಪ್ ನೋಡ್ರಿ ಇಲ್ಲೇ ಹೇಳ್ಕೊಡತ್ತೀವಿ ನಮಗ. ನೋಡ್ರಿ ನೇಚರ ಎಷ್ಟು ಮಸ್ತ್ ಐತ್ರಿ. ಎಷ್ಟು ವಿಡಿಯೋ ಮಾಡಿದ್ರು ಸಾಕಾಗತ್ತಿರಲಿಲ್ಲ, ಅಷ್ಟು ಗ್ರೀನರಿ ಇತ್ತು. ಅದಕ್ಕೆ ಈ ಮೌಸಮ್ ಒಳಗೆ ಅಂದ್ರೆ ಮಾನ್ಸೂನ್ ಸೀಸನ್ ಒಳಗೆ ಯಾರ್ಯಾರು ಟ್ರಿಪ್ ಹೋಗ್ಬೇಕನ್ನತ್ತೀರಿ ಪಕ್ಕಾ ಉಳ್ವಿಗೆ ಇಲ್ಲ ದಾಂಡೇಲಿಗೆ ವಿಸಿಟ್ ಕೊಡ್ರಿ. ಮಸ್ತ್ ಐತ್ರಿ. ಕ್ಲೈಮೇಟ್ ಆಗಲಿ ವೆದರ್ ಆಯ್ತು, ಆಮೇಲೆ ಅಲ್ಲಿ ನೇಚರ ಗ್ರೀನರಿ ಮಸ್ತ್ ಐತ್ರಿ. ಸ್ವಲ್ಪ ಬಿಸಿಲಿಲ್ಲ, ಮಸ್ತ್ ಎಂಜಾಯ್ಮೆಂಟ್ ಆಕತಿ. ರೆಸಾರ್ಟ್ ಅದು ಹೋಗ್ಬೇಕಂದ್ರೆ ಆ ಕಡೆನ ಹೋರಿ ಮಸ್ತ್ ಐತಿ. ನಾವಂತೂ ಫುಲ್ 2 ದಿನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವು. ಅಲ್ಲಿಂದ ಊರಿಗೆ ಹೋಗ್ಬೇಕಂತ ಮನಸ್ಸು ಆಗಲಿಲ್ಲ ನಮಗೆ. ಅಷ್ಟು ಚಂದ ಇತ್ತು ನೇಚರ್ ಆಯಿತು, ಆಮೇಲೆ ವೆದರ್ ಆಯಿತು. ಆ ಜಿಬರ್ ಜಿಬರ್ ಮಳೆ ರೀ, ಅತಿ ಓವರ್ ಮಳಿನೂ ಇಲ್ಲ, ಮಸ್ತ್ ಇತ್ತು ರೀ. ಮತ್ತು ನೀ ದಯರ್ ಯಾವಾಗ ಹಾಕಿಲ್ಲ ಅವಾಗ ಕರ್ಕೊಂಡು ಹೋಗೋದು. ಓ ಮೈ ಗಾಡ್, ನೋಡಿದ್ರೆ ಗ್ರೀನಾ ರಿಯಲ್ ಬ್ಯೂಟಿ ಇಲ್ಲೇ ಐತಿ ನೋಡಿ. ಇವು ಎಲ್ಲಿ ಸಿಗ್ಬೇಕು? ಇದು ಹೆಂಗೈತೆ ಜಂಗಲ್? ಏ ಕ್ಲೌಡ್ಸ್ ಹೆಂಗ್ ಹೊಂಟಾವ್ ನೋಡಲ್ ಮ್ಯಾಲ. ಆನ್ ದ ವೇ ಬರ್ಬೇಕಾದ್ರೆ ಹಲಸಿನ ಇಟ್ಟಿದ್ರಿ, ನೋಡಿ ಬಿಡಾಕಲಿಲ್ಲ. ಒಂದು ತೊಗೊಂಡ ಬಂದು ನೋಡ್ರಿ, ಪರ್ಚೇಸ್ ಮಾಡ್ಕೊಂಡ. ನಮ್ ಇದು ನೀರಂದ್ರೆ ಭಾಳ ಇಷ್ಟ. ಮುದ್ದೆ ತಕೋಬಾ. ಪೆಡಿಕ್ಯೂರ್ ಹಾಕತ್ತವ. ಮೌಳಂಕಿ ಎಕೋ ಪಾರ್ಕಿಗೆ ಹೋಗ್ಬೇಕು ಅನ್ಕೊಡ್ದಂದ್ರೆ ಕ್ರಾಸಿಗೆ ಕಾಳಿ ನದಿ ಹತ್ತಿರಿ. ಅಲ್ಲಿ ಕಾಳಿ ನದಿಯೊಳಗೆ ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋದ್ರಿ. ಯಾಕಂದ್ರೆ ನಾವು ಅಲ್ಲಿ ಪೂರ್ತಿ ಪಾರ್ಕಿಗೆ ಹೋದಲ್ಲೇ ಆ ಥರ ಎಲ್ಲ ಗೇಮ್ ಆಡೋಕ್ಕಾಗಲ್ಲ ಅಂತೇಳಿ ಹುಡುಗರು ಇದ್ದಿದ್ದಕ್ಕೆ. ಹಿಂಗಾಗಿ ಇಲ್ಲೇ ಸ್ವಲ್ಪ ನೀರಾಗ ಆಟ ಆಡಿದ್ರು. ಆಮೇಲೆ ಹೋಗಿ ಪಾರ್ಕಿಗೆ ಹೋಗಿ ಅಡ್ಡಾಡಿ ಬಂದು ನೋಡ್ರಿ.
ಎಲ್ಲಿ ತೋರ್ಸ್ರಿ ಅವ್ನು. ಯಾವ್ದೋ ಕುಂಡ್ರಲ್ಲಿ ಏನ್ ಅವಳು ಕುಂಡ್ರಿ ಏನ್ ಅವಳು ತಗೋ. ಏನ್ ಅವಳಪ್ಪ ಸುಮ್ಮನೆ ಮೀನ್ ಯಾವ ಮೀನ್ ಬಂದ್ ಟಚ್ ಮತ್ತ ಹಿಂಗ್ ಮಾಡ್ತಾವ ಹಿಂಗ್ ಮಾಡ್ತಾವ ಗಿಲಿ ಮಾಡತ್ತಾವ. ಮಣ್ಣೆ ಐತೆ ಹತ್ರ ಮಣ್ಣೈತಲ್ಲೇ ಅದಕ್ಕಾಗಿ ಏನ್ ಅಂದಿದ್ದೆ ಸುಳ್ಳು ಬರ್ತದೆ ಎಲ್ಲಿ ಬಾಬಿಡ ಅಲ್ಲಿ ಹೋಗ್ಬಾರ್ದು ನಿಂದ್ರೆ ಸುಮ್ಮನೆ ಮೀನ್ ಯಾವ ನೀರು ಕಾಲು ಕದರ್ತೈತೆ ಇಲ್ಲಿಂದ ನಾವು ಏನು ಮಾಡೋ ನೋಡಿ ಇಲ್ಲಿ ಎತ್ತ ನಿಂತು ಬಿಡ್ಬೇಕು ಎಲ್ಲಿಯೋ ನಾನು ನೀ ಕೈ ಹಿಡ್ಕೊ ಜಾರ್ ಬಿದ್ದಿ ಸರಿ ಹಿಡ್ಕೊಂಡಿದ್ರೆ ಬಾ ಬೇಟ ನೀ ಕೈ ಹಿಡ್ಕೊ ಕಲ್ಲಲ್ಲಿ ಕಲ್ಲ ಏನು ಹುಡುಗಿ ಹಿಂಗ್ಯಾಕ್ ಮಾಡ್ತಿದ್ಯ ಫಿಶ್ ಅಂತ ಫಿಶ್ ಅದಾವಂತ ಫಿಶ್ ಚಯ ಫಿಶ್ ಅದಾವಂತ ಆ ನೀರೊಳಗ ಆಹಾ ಜುಮ್ತಕ ಜುಮ್ ಜುಮ್ ಸಾಂಗ್ ನೆನಪಾತ್ ನೋಡ್ರಿ ಅದಕ್ಕೆ ಅದನ್ನ ಒಂದೆರಡು ಸ್ಟೆಪ್ ಹಾಕತ್ತಿದ್ವು ನಕ್ ಇಟ್ಟು ಕರಿ ಹೊಳಿ ಯಾವ ಹೊಳಿದು ಕಾಳಿ ಕರಿವಳಿ ಅಂತಾರ ಕಾಳಿ ನದಿ ಹ್ಯಾಪಿ ಮಕ್ಕೊಂಡ ಬಿಟ್ಟದ ನಮ್ಮ ಇದು ಜಾರ್ತಾಳ ನೆಕ್ಸ್ಟ್ ಅಲ್ಲೆಲ್ಲ ಜಿಗ್ದಾಡ್ಕೊಂಡು ಇಲ್ಲಿ ಬರ್ಗೋಡ್ದಂದ್ರೆ ಈವ್ನಿಂಗ್ ಆಯ್ತು ರೀ ಇನ್ನೇನು ಕ್ಲೋಸಿಂಗ್ ಟೈಮ್ ಇತ್ತು 1 hour ಒಳಗೆ ಹಿಂಗಾಗಿ ಜಲ್ದಿ ನೋಡ್ಕೊಂಡು ಬರೋಣ ಅಂತೇಳಿ ಇಕೋ ಪಾರ್ಕಿಗೆ ಬಂದು ನೋಡ್ರಿ ನಾವೇನು ಅಡ್ವೆಂಚರ್ಗಳು ಏನೂ ಆಡಲಿಲ್ಲ ಸುಮ್ಮ ಸುತ್ತಾಡ್ಕೊಂಡು ಹೋದು ನೋಡ್ರಿ ಹಾಂ ಕೊಕೋಡ ನೋಡ್ರಿ ಇಲ್ಲ ಒಂದು ಸಾಂದ್ ಐತ್ರಿ ಒಂದು ವಾಡ್ದೈತಿ ಹೋಗ್ರಿ ಆಡೋಗ್ರಪ್ಪ ನೀವ ಹೋಗಿ ಎತ್ತು ಬಸ್ ಏನ್ ಮಾಡ್ತಾವ ಬಾ ನಾನು ಬರ್ತಾನೆ ಎಲ್ಲ ಮಂಗ್ಯ ನೋಡಲಿ ಅಪ್ಪ ಇವು ನಾಯ್ದು ಎಲ್ಲಿ ಹಂಗೆ ಚೂಡ್ಕೊಂಡು ಏ ಮಂಕಿ ಓ ಮಂಕಿ मस्त मजा मस्त मलाइका विनी ले बा हाय who are you hello who are you you are from Bangkok ಇಲ್ಲಿ ಮಸ್ತ್ ಐತಿ ನೋಡ ಬಂದ್ರೇನ ಮುಖ ಹೆಂಗಾಗ್ಯಾವ ನೋಡ ಅಲ್ಲಿ ಹೊಳ್ಯಾಗೆಲ್ಲ ಜಿಗ್ದಾಡಂತ ಈ ನೇಚರ್ ನೋಡಿ ಒಂದೆರಡು ಫೋಟೋ ಶೂಟ್ ಮಾಡ್ಕೋಬೇಕನ್ನತ್ತಿದ್ದು ರೀ ಬಟ್ ನಮ್ಮ ಮುಖಗಳು ನೋಡಿ ನಮ್ಗೆ ಫೋಟೋ ಬಾಡ ಅನಿಸ್ತು ನೀರಾಗೆಲ್ಲ ಜಿಗ್ದಾಡ್ಕೊಂಡು ಮೇಕಪ್ಪು ಹಾಕೋಲಿಲ್ಲ ಹಿಂಗಾಗಿ ಸುಮ್ಮ ಸುತ್ತಾಡ್ಕೊಂಡು ಅಷ್ಟೇ ವಿಡಿಯೋ ಮಾಡ್ಕೊಂಡು ಹೋದು ನೋಡ್ರಿ
ಹಂಗೆ ಹುಡುಗರು ಅಲ್ಲಿ ಹೋದು ನೋಡ್ದು ಆ ನದಿಯೊಳಗೆ ನೀರು ಎಷ್ಟು ಕ್ಲಿಯರ್ ಇತ್ತು ಅಂದ್ರೆ ಫಿಶ್ಗಳೆಲ್ಲ ಕಾಣತ್ತಿದ್ವು ನೋಡ್ರಿ ಮೇಲ್ಗಡೆಯಿಂದ. ಬಟ್ ನೀರಾಗ ಏನು ಇಳಿಲಿಲ್ಲ ನಾವು, ಯಾಕಂದ್ರೆ ಮೊದ್ಲ ಹುಡುಗರು ನೀರಾಗ ಜಿಗದಾಡಿದ್ದು ಮತ್ತೆ ಕೋಲ್ಡ್ ಆಗ್ತದೆ ಅಂತೇಳಿ ಸುಮ್ಮ ಮ್ಯಾಲಿಂದ ನೋಡಿದ್ವು ನೋಡ್ರಿ. ಒಂದೇ ಟ್ರಿಪ್ ಆತ ಬಿಡಿ ಇವತ್ತು. ಅಲ್ಲೇ ಸೆಂಟ್ರ್ ಒಳಗೆ ಹಳಿಯಾಳ ಹತ್ತತ್ರಿ. ಹಳಿಯಾಳ ಒಳಗೆ ಒಂದು ಸ್ವಲ್ಪ ಚಹಾ ಕುಡಿದು ಹೋದ್ರಾತ ಅಂತೇಳಿ ಗಿರ್ಮಿಟ್ ತೊಗೊಂಡು ಮಸ್ತ್ ಮಾಡಿದ್ರು ನೋಡ್ರಿ. ಗಿರ್ಮಿಟ ಬಜ್ಜಿ ತಿಂದ ಚಹಾ ಕುಡ್ದ ಮತ್ತು ಅಲ್ಲಿಂದ ಊರ ಕಡೆ ಜರ್ನಿ ಮಾಡಿದ ನೋಡ್ರಿ. ಅಷ್ಟರೊಳಗೆ ಅಲ್ಲಿ 6 ಗಂಟೆ 6:30 ಆಗಿತ್ತು ನೋಡ್ರಿ. ಅಲ್ಲಿಂದ ಮನೆಗೆ ಹೋಗ್ಬೇಕಾರೆ 8:30 ಆಯಿತು. ಇಷ್ಟ ಇತ್ತು ನೋಡ್ರಿ ನಮ್ದು ಹೋಲ್ ಡೇ ಉಳಿ ಟ್ರಿಪ್. ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡೇನ್ರಿ. ಈ ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನಷ್ಟು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತೀನಿ ರೀ. ಎಲ್ರಿಗೂ ಬಾಯ್ ಬಾಯ್ ರೀ.